ಅದು ಒಂದು ದೊಡ್ಡ ಕಾಡು. ಆ ಕಾಡಿನ ಅಂಚಿನಲ್ಲಿ ಪುಟ್ಟದಾದ ಗುಡಿಸಲಿನಲ್ಲಿ ರೈತನು ಒಬ್ಬ ತನ್ನ ಪುಟ್ಟ ಕುಟುಂಬದವರೊಡನೆ ವಾಸವಾಗಿದ್ದ. ಕಾಡಿನಲ್ಲಿ ಸ್ವಲ್ಪ ಭೂಮಿಯಲ್ಲಿ ಉಳುಮೆಯನ್ನು ಮಾಡಿ ತನಗೆ ಬೇಕಾದ ಬೆಳೆಗಳನ್ನು ಬೆಳೆದುಕೊಂಡು ಅವನು ಜೀವನ ಮಾಡುತ್ತಾ ಇದ್ದ. ಅದೇ ಕಾಡಿನಲ್ಲಿ ತನ್ನ ಪುಟ್ಟ ಸಂಸಾರದವರೊಡನೆ ಜೀವನ ಮಾಡುತ್ತಿದ್ದ ಕೋತಿ ಒಂದು ದಿನ ಆ ರೈತನಿಗೆ ಪರಿಚಯವಾಯಿತು. ದಿನಗಳ ಕಳೆದಂತೆ ರೈತ ಮತ್ತು ಕೋತಿಯ ನಡುವೆ ಬಹಳ ಸ್ನೇಹ ಬೆಳೆಯಿತು. ರೈತ ತಾನು ಮಾಡಿದ ತಿಂಡಿಗಳನ್ನು ಕೋತಿಯ ಕುಟುಂಬಕ್ಕೆ ಕೊಡುತ್ತಾ ಇದ್ದ. ಅದೇ ರೀತಿ ಕೋತಿ ಕೂಡ ತಾನು ಮರಗಿಡಗಳಿಂದ ಕಿತ್ತು ತಂದಿರುವ ಹಣ್ಣುಗಳನ್ನು ರೈತನ ಕುಟುಂಬಕ್ಕೆ ಕೊಡ್ತಾ ಇತ್ತು. ಇಂತಹ ಹಂಚಿ ತಿನ್ನುವ ಉದಾತ್ತ ಗುಣ ರೈತ ಹಾಗೂ ಕೋತಿಯಲ್ಲಿ ಇನ್ನಷ್ಟು ಆತ್ಮೀಯತೆ ಬೆಳೆಸಿತು. ಒಂದು ದಿನ ರೈತನೇ ಇಲ್ಲದೆ ಇರುವಾಗ ಅವನ ಗುಡಿಸಲಿಗೆ ಬೆಂಕಿ ಬಿತ್ತು. ಇದನ್ನು ಕಂಡ ಕೋತಿ ಕೂಡಲೇ ತನ್ನ ಕುಟುಂಬ ಸದಸ್ಯರೊಡನೆ ಅಲ್ಲಿ ಹತ್ತಿರದಲ್ಲಿ ಇದ್ದ ನದಿಯ ನೀರನ್ನು ತಂದು ಬೆಂಕಿಯನ್ನು ಆರಿಸಿ ರೈತನ ಕುಟುಂಬವನ್ನು ಪ್ರಾಣ ಅಪಾಯದಿಂದ ರಕ್ಷಿಸಿತು. ಈ ಘಟನೆಯನ್ನು ನಡೆದ ಮೇಲಂತೂ ಕೋತಿ ಮತ್ತು ರೈತ ಒಬ್ಬರನ್ನೊಬ್ಬರು ಬಿಟ್ಟು ಇರಲಾರದಷ್ಟು ಜೀವನ ಗೆಳೆಯರಾದರು. ಒಮ್ಮೆ ಇವರಿಬ್ಬರು ಖುಷಿಯಿಂದ ಕಾಡಿನಲ್ಲಿ ತಿರುಗಾಡಬೇಕಾಗಿದ್ದರೆ ಹುಲಿ ಒಂದು ರೈತನ ತಿನ್ನುವ ಆಸೆಯ ದಾಳಿ ಮಾಡಿತು. ತಕ್ಷಣ ಕೋತಿ ನೀಡಿದ ಎಚ್ಚರಿಕೆಯಿಂದ ರೈತ ಮರ ಹತ್ತಿ ಕುಳಿತು ಕೋತಿಯ ರಕ್ಷಣೆಗಾಗಿ ಚಂಗನೆ ಹಾರಿ ರೈತನ ಪಕ್ಕದಲ್ಲಿ ಕುಳಿತುಕೊಂಡು, ಗೆಳೆಯ, ನೀನು ಹೆದರಬೇಡ, ಹುಲಿಗೆ ಮರ ಹತ್ತಲು ಬರುವುದಿಲ್ಲ, ಧೈರ್ಯವಾಗಿ ಇರಿ, ನಾನಿದ್ದೇನೆ ಎಂದು ಧೈರ್ಯ ತುಂಬಿತು. ಕೋತಿ ಮಾತುಗಳನ್ನು ಕೇಳಿಸಿಕೊಂಡ ಹುಲಿ, ಏ ಕೋತಿ, ಎಷ್ಟು ಸ್ನೇಹಿತರಾದರೂ ಮನುಷ್ಯರನ್ನು ಎಂದಿಗೂ ನಂಬಬೇಡ, ಇವರು ದುಷ್ಟರು, ಸ್ವಾರ್ಥಿಗಳು. ನೀನು ಕೂಡಲೇ ಈ ರೈತನನ್ನು ಮರದ ಮೇಲಿಂದ ಕೆಳಕ್ಕೆ ನೂಕು, ಅವನನ್ನು ತಿಂದು ನನ್ನ ಹಸಿವನ್ನು ತೀರಿಸಿಕೊಳ್ಳುವೆ ಎಂದು ಹೇಳಿ ಗರ್ಜಿಸಿತು. ಆದರೆ ಕೋತಿ ಮಾತ್ರ ಯಾವುದೇ ಕಾರಣಕ್ಕೂ ತನ್ನ ಗೆಳೆಯ ರೈತನನ್ನು ಹುಲಿಯ ಬಾಯಿಗೆ ಸಿಗಲು ಬಿಡುವುದಿಲ್ಲವೆಂದು ಹೇಳಿ ರೈತನ ರಕ್ಷಣೆಗೆ ಕೋತಿ ನಿಂತಿತು. ಆಗ ಹುಲಿ ವಿಧಿಯಿಲ್ಲದೆ ಒಂದು ಉಪಾಯವೊಂದನ್ನು ಹೂಡಿ ಕೋತಿಯ ವಿರುದ್ಧ ರೈತನನ್ನು ಎತ್ತು ಕಟ್ಟಿತು. ನೋಡಯ್ಯ ರೈತ, ನೀನು ಉಳಿದುಕೊಳ್ಳಬೇಕೆಂದರೆ ನಿನಗಿರುವುದು ಒಂದೇ ಒಂದು ದಾರಿ. ಆ ಕೋತಿಯನ್ನು ಮರದಿಂದ ಕೆಳಕ್ಕೆ ತಳ್ಳು, ಅದನ್ನು ತಿಂದು ನಿನ್ನನ್ನು ಬಿಟ್ಟು ನಾನು ಹೋಗುತ್ತೇನೆ ಎಂದು ಹುಲಿಯು ರೈತನನ್ನು ಎಚ್ಚರಿಸಿತು. ಆಗ ಮಾನವ ಸಹಜ ಸ್ವಾರ್ಥದಿಂದ ರೈತನ ಪ್ರಾಣವನ್ನು ಉಳಿಸಿಕೊಳ್ಳುವ ಸಲುವಾಗಿ ಪ್ರಾಣ ಸ್ನೇಹಿತನ ಕೋತಿಯನ್ನು ಮರದ ಮೇಲಿಂದ ಕೆಳಕ್ಕೆ ದಬ್ಬಿದ. ತಕ್ಷಣವೇ ಜಾಗೃತವಾದ ಕೋತಿ ಚಂಗನೆ ಕೊಂಬೆಯಿಂದ ಕೊಂಬೆಗೆ ಹಾರಿ ಕೆಳಕ್ಕೆ ಬೀಳದೆ ತಪ್ಪಿಸಿಕೊಂಡಿತು. ಆದರೆ ರೈತ ಕಾಲು ಜಾರಿ ಮರದಿಂದ ಕೆಳಗೆ ಬಿದ್ದನು. ಇದನ್ನು ಕಾಯುತ್ತಿದ್ದ ಹುಲಿ ರೈತನ ಮೇಲೆರಗಿ ಅವನನ್ನು ತಿಂದು ಮುಗಿಸಿತು. ಸ್ವಾರ್ಥಿ ಮನುಷ್ಯನಿಗೆ ದೇವರು ಸರಿಯಾದ ಶಿಕ್ಷೆ ನೀಡಿದ ಎನ್ನುತ್ತಾ ಕೋತಿ ಇನ್ನೆಂದೂ ಇಂತಹ ಮನುಷ್ಯರ ಸ್ನೇಹ ಮಾಡಬಾರದು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿತು. ತಾನು ಬದುಕಿದ್ದಕ್ಕೆ ಬದುಕಿದೆಯಾ ಬಡ ಜೀವವೇ ಎಂದು ನಿಟ್ಟುಸಿರು ಬಿಟ್ಟಿತು. ತಮ್ಮೆಲ್ಲರಿಗೂ ಈ ಒಂದು ಸ್ಟೋರಿ ತುಂಬ ಇಷ್ಟವಾಗುತ್ತದೆ ಎಂದು ಭಾವಿಸಿದ್ದೇನೆ. ಸ್ಟೋರಿ ಕೊನೆವರೆಗೆ ಕೇಳಿ ಹಾಗೂ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದ